ಸುತ್ತಿ 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 ಫುಲ್ ಟಯರ್ಡ್ ಆಗೋದೆ. ಸ್ಕಿನ್ ಸ್ಪೆಷಲಿಸ್ಟ್ ತೋರಿಸಿ ಅದು ಹೋಗಿಲ್ಲ ಅಂತಂದರೆ ಅದಂತೂ ನಾನಂತೂ ಬರ್ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ. ಆವಾಗ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಎಲೆಕ್ಷನ್ ಇತ್ತು. ಸೊ ನಾನು ಬೆಳಗ್ಗೆಯಿಂದ ನ್ಯೂಸ್ ಮಾಡಿದ್ರೆ ಬ್ಯುಸಿ ಆಗಿದೆ. ಮಧ್ಯಾಹ್ನ 3:15 ಹೋದೆ ಎಲೆಕ್ಷನ್ಗೆ, ವೋಟ್ ಹಾಕೋಕ್ಕೆ ಅಂತ. ನಾನು ಚೇಂಜ್ ಆಫ್ ಅಡ್ರೆಸ್ ಹಾಕ್ಸಿದೆ. ಸೊ ಅವ್ರು ಕರೆಕ್ಟಾಗಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಲ್ಲ. ಸೊ ಏನೋ ಡಿಫ್ರೆಂಟಾಗೆಲ್ಲ ತೋರಿಸ್ತಾ ಇದ್ದು ಚೆಕ್ ಮಾಡ್ತಾ ಇದ್ರೆ ಒಂದು 4-5 ಬೂತನ್ನ ಸುತ್ತಿಸಿದ್ರು. ಚೆನ್ನಾಗಿ ಸುತ್ತಿದೆ ಬಿಸಿಲಲ್ಲಿ, ಸುತ್ತಿ 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 ಫುಲ್ ಟಯರ್ಡ್ ಆಗೋದೆ. ಕೊನೆಗೆ 5:15 ಸಿಕ್ತು. ಸೊ ಕೊನೆಗೆ ವೋಟ್ ಮಾಡಿಬಿಟ್ಟು ಬಂದೆ ಮನೆಗೆ ಬಂದು ಫುಲ್ ಟಯರ್ಡ್ ಆಗಿದೆ. ಸ್ವಲ್ಪ ರೆಸ್ಟ್ ಮಾಡಿ ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಮನೆ ಒಳಗಡೆ ಫುಲ್ಲು ಥಂಡಿ ಆಗಿದೆ, ವೆದರ್ ಚಿಲ್ಲಾಗಿದೆ, ಖುಷಿ ಆಗ್ತಾ ಇದೆ. ಸೊ ಇವತ್ತು ನನ್ನ ವ್ಯೂವರು ಒಂದು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಅದು ಎಲ್ಲರಿಗೂ ಅನುಕೂಲವಾಗುವಂತಹ ಕ್ವೆಶನ್. ಅದು ಅವ್ರ ಕ್ವೆಶನ್ ಏನು ಅಂತಂದರೆ, ನನ್ನ ಮುಖದಲ್ಲಿ ತುಂಬ ಪಿಂಪಲ್ಸ್ ಇತ್ತು. ಪಿಂಪಲ್ಸ್ ಬರ್ತಾ ಬರ್ತಾ ಕಡಿಮೆ ಆಯಿತು. ಆಮೇಲೆ ಮುಖದಲ್ಲಿ ಹೋಲ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ಸೊ ಸ್ಕಿನ್ ಸ್ಪೆಷಲಿಸ್ಟ್ಗೆಲ್ಲ ತೋರಿಸಿದೆ, ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ ಅನ್ನೋದು ಅವ್ರ ಕ್ವೆಶನ್. ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ರಿಲೇಟೆಡ್ ಒಂದಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟು ಸ್ಕಿನ್ ಚೆನ್ನಾಗಿರ್ಬೇಕು ಅಂದರೆ ಸ್ಕಿನ್ ಯಾಕೆ ಹಾಳಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಅಥವಾ ಸ್ಕಿನ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು, ಅಥವಾ ಏನಾದ್ರು ವೇರಿಯೇಷನ್ ಆಯಿತು ಅಂತಂದರೆ ರೀಸನ್ ಏನು ಅಂತಂದರೆ, ಒಂದು ನಾವು ಹೆಲ್ದಿ ಫುಡ್ ತಿಂದಿರಲ್ಲ, ಬೇಕಿರೋ ವೈಟಮಿನ್ಸ್ ಪ್ರೋಟೀನ್ಸ್ ಕೊಟ್ಟಿರಲ್ಲ, ಇಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಅಲರ್ಜೀಸ್ ಆಗಿರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ರೀಸನ್ ಇರ್ಬೋದು. ಸೊ ನಾವು ಇದಕ್ಕೆ ತಕ್ಕಂತೆ ವಿರುದ್ಧವಾಗಿ ನಾವು ಏನಾದರೂ ಅದಕ್ಕೆ ಕೊಟ್ಟಾಗ ಅದು ನಾರ್ಮಲ್ ಆಗಿ ಬ್ಯಾಲೆನ್ಸ್ ಆಗಿ ಹೆಲ್ದಿ ಸ್ಕಿನ್ ಆಗುತ್ತೆ, ಹೆಲ್ದಿ ಹೇರ್ ಬರುತ್ತೆ. ರೈಟ್? ಸೊ ಇವಾಗ ಹೆಲ್ದಿ ಸ್ಕಿನ್ನು ಮತ್ತು ಹೆಲ್ದಿ ಏರ್ ಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ, ಎಲ್ಲರೂ ಅಷ್ಟೇ ನಾವು ಫುಡ್ನ ತಿಂತಾ ಇರ್ತೀವಿ. ಯಾವ ಥರ ಫುಡ್ ತಿಂತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಜನ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಕೆಲವರು ತಿಂತಾರೆ. ನಾನು ಎಲ್ಲರೂ ಅಂತಲೂ ಹೇಳ್ತಾ ಇಲ್ಲ. ಮ್ಯಾಕ್ಸಿಮಮ್ ಪೀಪಲ್ ಏನು ಅಂತಂದರೆ ಹೊಟ್ಟೆ ಅಷ್ಟು ಬರ್ತಾ ಇದೆ, ಏನೇ ತಿನ್ನಬೇಕು ಅಂತ ತಿಂತಾರೆ, ಇಲ್ಲ ನಾಲ್ಗೆ ಕಂಟ್ರೋಲಲ್ಲಿರಲ್ಲ, ಜಂಕ್ ಫುಡ್ ಬೇಕು ಅಂತ ಚೆನ್ನಾಗಿ ತಿಂತಾರೆ. ಸೊ ವೆರೈಟಿ ಆದಂತಹ ಜನಗಳಿರ್ತಾರೆ. ನಮ್ಮ ಸ್ಕಿನ್ಗಳು ತುಂಬ ಚೆನ್ನಾಗಿರಬೇಕು ಅಂದರೆ ಹೆಲ್ದಿ ಫುಡ್ ತಿನ್ನಬೇಕು. ಹೆಲ್ದಿ ಫುಡ್ ಅಂದರೆ ಯಾವುದು? ನಮ್ಮ ಆರೋಗ್ಯಕ್ಕೆ ತುಂಬ ಬೇಕಾಗಿರೋದು ಎಲ್ಲ ವೈಟಮಿನ್ಸು ಪ್ರೋಟೀನ್ಸು ಬೇಕಾಗುತ್ತೆ. ಸೊ ವೈಟಮಿನ್ಸು ಪ್ರೋಟೀನ್ಸು ಬೇಕು ಅಂತಂದರೆ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ. ನಾವು ದಿನ ಡ್ರೈ ಫ್ರೂಟ್ಸ್ ತಿನ್ನೋದನ್ನು ಕಲಿಬೇಕು. ಆಮೇಲೆ ಹಣ್ಣುಗಳನ್ನ ತಿನ್ನಬೇಕು, ಆಮೇಲೆ ತರಕಾರಿಗಳನ್ನ ತಿನ್ನಬೇಕು, ಸೊಪ್ಪುಗಳನ್ನ ತಿನ್ನಬೇಕು, ಮೊಟ್ಟೆ ತಿನ್ನಬೇಕು, ಆಮೇಲೆ ಡೈರಿ ಪ್ರಾಡಕ್ಟ್ಸ್ಗಳನ್ನ ತಿನ್ನಬೇಕು. ಇದನ್ನೆಲ್ಲ ನಾವು ದಿನನಿತ್ಯ ನಾವು ಅವಾಗವಾಗ ನಾವು ಎಲ್ಲೋ ಅಪರೂಪಕ್ಕೆ ತಿಂತೀವಿ. ಎಲ್ಲನೂ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲ್ಲ. ಅವಾಗೇನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಸು ವೈಟಮಿನ್ಸು ಸಿಕ್ಕಲ್ಲ. ನಮ್ಮ ದೇಹದಲ್ಲಿ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಇವಾಗ ಗಿಡಕ್ಕೆ ನೀವು ಕರೆಕ್ಟಾಗಿ ನೀರು ಹಾಕಲಿಲ್ಲ ಅಂದರೆ ಗಿಡ ಒಣಗೋಗುತ್ತೆ. ಅದೇ ರೀತಿ ನಮ್ಮ ದೇಹಕ್ಕೆ ಬೇಕಾಗಿರೋ ಈ ಹೆಲ್ದಿ ಫುಡ್ಗಳನ್ನೆಲ್ಲ ಕೊಡಲಿಲ್ಲ ಅಂತಂದರೆ ಈ ರೀತಿ ಡಿಫ್ರೆಂಟಾಗಿ ನಮ್ಮ ಸ್ಕಿನ್ ಮೇಲೆ ಅಥವಾ ನಮ್ಮ ಹೇರ್ಸ್ ಮೇಲೆ ಡಿಫ್ರೆಂಟಾಗಿ ರಿಯಾಕ್ಷನ್ ಮಾಡಿ ನಮಗೆ ತೊಂದರೆ ಕೊಡುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಬೇಕಿರೋ ನಮ್ಮ ದೇಹಕ್ಕೆ ಬೇಕಿರುವಂತಹ ಎಲ್ಲ ರೀತಿಯ ಫುಡ್ಗಳನ್ನ ಕೊಟ್ಬಿಟ್ರೆ ಅವಾಗ ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಆಮೇಲೆ ಇದಿಷ್ಟೇ ಮಾಡಿದ್ರೆ ಸಾಲದು, ಅದ್ರ ಜೊತೆಗೆ ನಾವು ವರ್ಕೌಟ್ ಮಾಡಬೇಕು. ಯೋಗ ಆಗಿರ್ಬೋದು, ಇಲ್ಲ ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಜಿಮ್ ಆಗಿರ್ಬೋದು. ನಿಮಗಿಷ್ಟವಾಗಿರುವಂಥದ್ದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೂ ಇಷ್ಟ ಇಲ್ಲ, ಅಥವಾ ನಿಮಗೆ ದುಡ್ಡು ಕೊಟ್ಟು ಅಲ್ಲೆಲ್ಲ ಹೋಗಿ ಸೇರ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಕಷ್ಟ ಇದೆ, ಆ ಥರ ಏನಾದರೂ ನೀವು ಯೋಚನೆ ಮಾಡೋದಂದರೆ ಡೈಲಿ ಅಟ್ಲೀಸ್ಟ್ ವಾಕ್ ಮಾಡಿ, ಇಲ್ಲ ಜಾಗ್ ಮಾಡಿ. 1 hour ಕಂಟಿನ್ಯೂಸ್ ಆಗಿ ಅಥವಾ ಒಂದು 3/4 ಗಂಟೆ ಕಂಟಿನ್ಯೂಸ್ ಆಗಿ ಜಾಗು ಅಥವಾ ವಾಕ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ದೇಹದಲ್ಲಿ ಎಲ್ಲ ಪಾರ್ಟ್ಸ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಮ್ಮ ದೇಹ ಕರೆಕ್ಟಾಗಿ, ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದರೆ ನಾವು ಆರೋಗ್ಯವಾಗಿರ್ತೀವಿ. ನಾವು ಆರೋಗ್ಯವಾಗಿದ್ದರೆ ನಮ್ಮ ಸ್ಕಿನ್ನು, ನಮ್ಮ ಹೇರು ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ನಾವು ಯೋಗ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಆಗಿರ್ಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ, ನಿಮ್ದು ಇಂಟ್ರೆಸ್ಟ್ ಯಾವುದಿದೆಯೋ ಅದನ್ನು ಯಾವುದಾದ್ರೂ ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಆ್ಯಡ್ ಮಾಡ್ಕೊಳ್ಳಿ. ನೀವು ಒಂದು ಅಬ್ಸರ್ವ್ ಮಾಡಿ, ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಯಾವಾಗ ಹೆಲ್ದಿ ಫುಡ್ ಎಲ್ಲ ತಿಂದಿದ್ದೀನೋ ಆವಾಗ ನನ್ನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ,
ಒಂಥರ ಏನು ಫ್ರೆಶ್ ಆಗಿರುತ್ತೆ. ಈಗ ಹಸಿರು ಗಿಡ ಅಥವಾ ಮರಗಳು ಎಷ್ಟು ಫ್ರೆಶ್ ಅಂತ ಅನ್ಸುತ್ತೋ ಅಷ್ಟು ಫ್ರೆಶ್ ಆಗಿ ಸ್ಕಿನ್ ಚೆನ್ನಾಗಿ ಅನ್ಸುತ್ತೆ, ಅಥವಾ ಕೂದಲು ಹೇರ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಯಾವಾಗ ಫುಡ್ ಎಲ್ಲ ಕರೆಕ್ಟಾಗಿ ತಿಂದಿರಲ್ಲ ಅಥವಾ ಇಂಬ್ಯಾಲೆನ್ಸ್ ಮಾಡಿರ್ತೀನೋ ಆವಾಗ ಮುಖದಲ್ಲಿ ಸ್ವಲ್ಪ ಕಡಿಮೆ ಆಗೋಗಿರುತ್ತೆ, ಅಥವಾ ಸ್ಕಿನ್ದು ಗ್ಲೋ ಕಡಿಮೆ ಆಗೋಗಿರುತ್ತೆ. ನಮ್ಮ ಸ್ಕಿನ್ನು ಗ್ಲೋ ಜಾಸ್ತಿ ಆಗಬೇಕು, ನಮ್ಮ ಸ್ಕಿನ್ನು ಕೂಡ ಪಳ ಹೊಳಿಬೇಕು. ಪಳ ಇನ್ ದ ಸೆನ್ಸ್, ಈಗ ಗ್ರೀನರಿ, ಈಗ ಚಿಗುರ್ತಾ ಇರೋ ಗಿಡ ಎಲೆಗಳಿರ್ಬೋದು, ಅಥವಾ ಅದೆಷ್ಟು ಹೆಲ್ದಿ ಆಗಿರುತ್ತೆ, ಅದೆಷ್ಟು ಫ್ರೆಶ್ ಆಗಿರುತ್ತಲ್ಲ, ಅದೇ ರೀತಿ ನೀವು ಫ್ರೆಶ್ ಆಗಿರಬೇಕು ಅಂತ ಇದ್ದಾಗ ಈ ರೀತಿಯಾದಂಥ ಹೆಲ್ದಿ ಫುಡ್ಗಳನ್ನ ತಿಂದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಆಮೇಲೆ ಜಾಸ್ತಿ ಸ್ಟ್ರೆಸ್ ಏನಾದರೂ ನೀವು ಮಾಡಿಕೊಂಡ್ರೆ ಅದನ್ನು ಕೂಡ ನಮ್ಮ ಪಿಂಪಲ್ಸ್ ಜಾಸ್ತಿ ಮಾಡುತ್ತೆ, ಇಲ್ಲ ಅಂತಂದರೆ ನಮ್ಮ ಸ್ಕಿನ್ನಲ್ಲಿ ರಿಯಾಕ್ಷನ್ ಮಾಡಿ ತೋರಿಸುತ್ತೆ, ಇಲ್ಲ ಬೇರೆ ಬೇರೆ ಕಾಯಿಲೆಗಳಿಗೂ ಅದು ಕಾರಣ ಆಗುತ್ತೆ. ಈಗ ಎಸ್ಪೆಷಲಿ ನಾನು ಸ್ಕಿನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ಕಿನ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಸ್ಟ್ರೆಸ್ ಏನಾದ್ರು ಜಾಸ್ತಿ ಆಗ್ತಾ ಇದ್ರೆ ಫಸ್ಟ್ ಸ್ಟ್ರೆಸ್ನ ರಿಲ್ಯಾಕ್ಸ್ ಮಾಡೋದು ಕಲ್ತ್ಕೊಳ್ಳಿ. ಸ್ಟ್ರೆಸ್ ಆಗಿ ರಿಲ್ಯಾಕ್ಸ್ ಮಾಡೋದು ಅಂತಂದರೆ ಆಬ್ವಿಯಸ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಯಾವುದಾದ್ರೂ ಒಂದು ಆಕ್ಟಿವಿಟಿನ ನೀವು ಇನ್ವಾಲ್ವ್ ಆದಾಗ ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿರುವಂತಹ ಸ್ಟ್ರೆಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ನಿಮ್ಮ ದೇಹನ ಒಂದು ಒಳ್ಳೆ ರೀತಿಲಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ನೀವು ಏನಾದರೂ ನಿಮ್ಮಲ್ಲಿ ಏನಾದರೂ ಈ ಥರ ಇಂಬ್ಯಾಲೆನ್ಸ್ ಇದ್ದರೆ ಇದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಹೇಳ್ತೀನಿ, ಚಿಕ್ಕದು ಪಿಂಪಲ್ಸ್ ಏನಾದರೂ ಮುಖದ ಮೇಲೆ ಇತ್ತು ಅಂತಂದರೆ ಜಾಸ್ತಿ ಅದಕ್ಕೆ ನೀವು ಕೇರ್ ಮಾಡೋದಾಗಲಿ ಅಥವಾ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಬಿಟ್ಬಿಡಿ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಲೈಫ್ ಸ್ಟೈಲು, ಜಾಗ್ ಮಾಡಿ, ಯೋಗ ಮಾಡಿ, ನ್ಯಾಚುರಲ್ ಆಗಿ ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ಲೋ ತುಂಬ ಪಿಂಪಲ್ಸ್ ಇದ್ದು ಅದು ನಮ್ಮ ಕೈಗೆ ಹಿಡಿತಕ್ಕೆ ಬರ್ತಾ ಇಲ್ಲ, ನೋಡೋಕ್ಕೆ ಅಸಹ್ಯ ಕಾಣಿಸ್ತಾ ಇದೆ, ಆ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಡಾಕ್ಟರ್ ಹತ್ರ ಹೋಗಿ. ಯಾಕೆ ಅಂತಂದರೆ ನೀವು ಸ್ಕಿನ್ಗೆ ಏನೇ ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವು ಆ ಟ್ರೀಟ್ಮೆಂಟ್ ಕೊಡೋ ಡ್ಯೂರೇಷನ್ 1 ತಿಂಗಳು 2 ತಿಂಗಳು 3 ತಿಂಗಳು ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅವಾಗ ಮಾತ್ರ ಸ್ಕಿನ್ನು ಚೆನ್ನಾಗಿರುತ್ತೆ. ಆ ಕೋರ್ಸ್ ಎಲ್ಲ ಮುಗಿದ ಮೇಲೆ ಮತ್ತೆ ರಿಪೀಟ್ ಆಗುತ್ತೆ. ಆ ಕೋರ್ಸ್ ಮುಗಿದ ಮೇಲೂ ಮತ್ತೆ ನಿಮಗೆ ಏನು ಹೇಳ್ತಾರೆ, ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ನಿಮಗೆ ರೆಗ್ಯುಲರ್ ಆಗಿ ಕ್ರೀಮ್ ಹಚ್ಚಿ ಅದು ಇದು ಅಂತ ಹೇಳ್ತಾರೆ. ನೀವು ಕಂಟಿನ್ಯೂಸ್ ಆಗಿ ಹಚ್ತಾ ಹೋಗ್ಬೇಕು. ಒನ್ಸ್ ನೀವು ಯಾವಾಗ ಸ್ಟಾಪ್ ಮಾಡ್ತೀರೋ ಮತ್ತೆ ಅದೇ ರೀತಿ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಏನಾದರೂ ತುಂಬ ಚಿಕ್ಕ ಪುಟ್ಟ ಸಮಸ್ಯೆಗಳಿತ್ತು ಅಂದರೆ ಡಾಕ್ಟರ್ ಹತ್ರ ಹೋಗಬೇಡಿ. ತುಂಬ ಹೆವಿ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವಾಗ ಸ್ವಲ್ಪ ಮೆಡಿಕೇಶನ್ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ. ಆಮೇಲೆ ನನ್ನ ವ್ಯೂವರ್ ಕೇಳಿದ ಪ್ರಶ್ನೆ, ನೀವು ಕೇಳಿದ್ರಿ ಹೋಲ್ಸ್ನ ಹೇಗೆ ಅದನ್ನ ಇದು ಮಾಡೋದು ಅಂತ. ನೀವು ಸ್ಕಿನ್ ಸ್ಪೆಷಲಿಸ್ಟಿಗೆ ತೋರಿಸಿ ಅದು ಹೋಗಿಲ್ಲ ಅಂತಂದರೆ ಬಹುಶಃ ನಿಮ್ಮ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂತ ಅನಿಸುತ್ತೆ. ನನ್ನ ಸಜೆಷನ್ ಏನು ಅಂತಂದರೆ ಇಷ್ಟೊತ್ತವರೆಗೂ ನಾನು ಏನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿ ಬಂದು. ಸೆಕೆಂಡ್ ಏನು ಅಂತಂದರೆ ಇದಕ್ಕೆ ನನಗೆ ಒಂದೇ ಒಂದು ಉತ್ತರ ಗೊತ್ತು. ತುಂಬ ದಿನಗಳಿಂದ ನಾನು ಎಲ್ಲೋ ಓದಿದ ನೆನಪು, ಈ ಎಗ್ ವೈಟ್ ಬರುತ್ತಲ್ಲ, ಎಗ್ ವೈಟು, ಡೈಲಿ ಎಗ್ ವೈಟ್ನ ಒಂದು 15 ನಿಮಿಷ ಆ ಜಾಗಕ್ಕೆ ಹಚ್ಚೋದ್ರಿಂದ ಪೋರ್ಸ್ ಎಲ್ಲ ಬರ್ತಾ ಕಡಿಮೆ ಆಗುತ್ತೆ ಅಂತ ಎಲ್ಲೋ ಒಂದು ಬುಕ್ಕಲ್ಲಿ ನನಗೆ ಓದಿದ ನೆನಪು. ಇದೊಂದು ಸೊಲ್ಯೂಷನ್ ಬಿಟ್ರೆ ನನಗೆ ಬೇರೆ ಸೊಲ್ಯೂಷನ್ ಗೊತ್ತಿಲ್ಲ. ಬಟ್ ನಾನು ಇಷ್ಟೊತ್ತವರೆಗೂ ಹೇಳಿದ್ನಲ್ಲ, ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಸ್ಕಿನ್ನು, ನಿಮ್ಮ ಹೆಲ್ತು, ನಿಮ್ಮ ಆರೋಗ್ಯಕ್ಕೆಲ್ಲವೂ ಚೆನ್ನಾಗಿರುತ್ತೆ. ಇದಾಯಿತು ನನ್ನ ವೀಕ್ಷಕರು ಕೇಳಿದಂತಹ ಪ್ರಶ್ನೆಗೆ ಉತ್ತರ. 100% ನನಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ, ಬಟ್ ಆದರೆ ನನಗೆ ಗೊತ್ತಿರೋ ಅಷ್ಟಂತೂ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ. ಬರೀ ಸ್ಕಿನ್ ಅಷ್ಟೇ ಅಲ್ಲ, ಲೈಫ್ ಲಾಂಗ್ ನೀವು ಹೆಲ್ದಿ ಆಗಿರ್ತೀರಾ. ಅದಂತೂ ನಾನಂತೂ ಬರ್ಕೊಡ್ತೀನಿ ಬಾಂಡ್ ಪೇಪರ್ ಮೇಲೆ. ಇದನ್ನೆಲ್ಲ ನೀಟಾಗಿ ಫಾಲೋ ಮಾಡಿ ತುಂಬ ಹೆಲ್ದಿ ಆಗಿರ್ತೀರಾ. ಆಮೇಲೆ ಓಕೆ ಫ್ರೆಂಡ್ಸ್, ಇದಾಯಿತು ಈ ದಿನದ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದಾಗೆ ಈ ಕುರಿತು ನಿಮ್ಗೇನು ಅನಿಸ್ತು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಿಸ್ ಮಾಡ್ತೀವಿ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾಳಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಜನಿ ಅಪ್ಡೇಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್. Bye.